ನಡಿ ನೀನು. ಇಲ್ಲಿಗೆ ಕರ್ಕೊಂಬಂದೆ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂದ್ರೆ ಅಲ್ಲಿ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ತಗೊಳಕೊಳಲ್ವಾ? ಅಷ್ಟೇ ಕತೆ. ಆಮೇಲೆ ಅಳಿಮಯ್ಯ, ನನಗೆ ಆಗ್ತಿರೋ ಕುಚಿಗೆ ಒಂದು ಫುಲ್ ಬಾಟ್ಲ್ ಖಾಲಿ ಮಾಡೋಣ ಅಂತ ಅನ್ಸುತ್ತೆ ಕಣ. ಅವಳೇ ನಮ್ಮ ಪಾಲಿನ ದೌರ್ಭಾಗ್ಯ, ಅಭಾಗ್ಯ. ಕನ್ಫರ್ಮ್ ಅವಳೇ ಕಣೋ, ನನಗೆ ಗೊತ್ತಾಯ್ತು. ಸುಮ್ನಿರು ಮಾಮ್ಸ್. ಆ ನಿನ್ನ ಅಭಾಗ್ಯ ದೌರ್ಭಾಗ್ಯ ಆ ದಿನಗಳೆಲ್ಲ ಇವತ್ತಿಗೆ ಲಾಸ್ಟ್. ಹೇಗಿದ್ರು ಅವಳೆ ಅಂತ ಕನ್ಫರ್ಮ್ ಆಯ್ತು ತಾನೆ. ಹಾಗಿದ ಮೇಲೆ ಇವತ್ತು ಅವಳು ಸಾಯೋದು ಕನ್ಫರ್ಮ್. ಏನೋ ಮಾತಾಡ್ತಿದ್ಯಾ? ಮುಗಿಸಿದೇನೋ ಸರಿ. ಅವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ? ಇಲ್ಲಿ ಎಷ್ಟು ನೊಣ ಇದೆಯೋ ಅಷ್ಟು ಜನ ಇದ್ದಾರೆ. ಕಿಷ್ಕಿಂದ ಇದು. ಅವ್ರ ಕೈಲಿ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನೊಣ ಹೊಸ್ಕಾಕ್ಬಿಡ್ತಾರೆ. ಹುಚ್ಚಿನ ಹೊಡೆದಂಗ್ ಬಿಡ್ತಾರೆ. ಸಾಯ್ಸಕ್ ಹೋಗಿ ನಾವೇ ಕೊಲೆ ಆಗ್ಬಿಡ್ತೀವಿ ಅಳಿಮಯ್ಯ. ಸುಮ್ನೆ ಏನಾರ ಮಾತಾಡ ಮಾಮ್ಸ್. ಸಿಗ್ಬಿಳಿ ತರ ಮಾಡ್ತೀರ. ನಾನು ಬುದ್ಧಿ ಇಲ್ವಾ ನನಗೆ? ಅಳಿಮಯ್ಯ ಹಾಗಲ್ಲ ಕಣೋ. ಆಗಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನೀನ್ ಅನ್ಕೊಂಡಂಗಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊ. ಹುಡುಗರ್ಗೆ ಹೇಳಿ ಒಂದು 2-3 ಕ್ಯಾನ್ ಪೆಟ್ರೋಲ್ ತರಿಸು. ಪೆಟ್ರೋಲಾ? ಏನಕ್ಕೋ? ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ ನಮ್ಮ ಜನ ಸುಮ್ಮನೆ ಬಿಡಲ್ಲ ಕಣೋ. ಅಕ್ಕಪಕ್ಕ ಮನೆ ಇದೆ. ಅಕ್ಕಪಕ್ಕ ಮನೆಯವ್ರು ಗೊತ್ತಾಗೋ ಮಾಡ್ತೀನಿ ಅಂತ ಹೇಳಿದ್ ನಾನು ನಿನ್ಗೆ. ಕತ್ಲಾಗವರೆಗೂ ಕಾಯೋಣ. ಎಲ್ರು ಮಲಗದ ಮೇಲೆ ಆ ಭಾಗ್ಯಂಗೆ ಒಂದು ಮುಹೂರ್ತ ಇಡೋಣ. ಹಾಗಲ್ಲ ಅಳಿಮಯ್ಯ. ಹೋಗು ಮಾಮ್ಸ್. ಸರಿನಪ್ಪ. ಅಯ್ಯೋ ದೇವ್ರೆ, ಇವ್ ನಿನ್ನೇನ್ ಮಾಡ್ತಾನೋ? ಏನ್ ಸಿಕ್ಸಾಕ್ ಬಿಡ್ತಾನೋ? ಬಿಡಪ್ಪ ಬೇಗ. ಎಷ್ಟೊತ್ತು ಡೌನ್. ಏನ್ ಮಾಡ್ತಾ ಇದ್ಯಾ? ಹಂಗೆಲ್ಲ ಬಗ್ ನೋಡಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಕಡೆ. ಬಗ್ ನೋಡಂಗಿಲ್ಲಪ್ಪ. ನೀವೇನ ಮಾಡ್ತಾ ಇರೋದು? ನಾನು ಬಗ್ ನೋಡಬಾರ್ದು ಅಂತ ತೋರಿಸ್ದೆ ಅಷ್ಟೇ. ಬಂದನ್ ಮಗ ನೀನು. ಯಾರಪ್ಪ ಫೋನು? ಯಾಕೆ ಹೊಸ ನಂಬರು? ನೋಡು, ಯಾರೋ ಹಳೆಯಲ್ಲೂ ಹೊರದಿರ್ಬೇಕು. ಯಾರದು? ನೋಡ್ದ ಎಷ್ಟು ಬೇಗ ಬೆಂಕಿ ಹೊತ್ಕೋತು. ಸುಮ್ಮನೆ ಇರಲ್ಲ. ಹಲೋ, ಯಾರು? ಸರ್, ನಾನು ದೇವರಾಜ್ ಅಂತ IJ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ. IJ ಆಫೀಸಿಂದನಾ? ಹೇಳಿ ಸರ್. ಅದೇ ಸರ್, ನೀವು IJ ಅವ್ರ ಹತ್ರ ಗೌತಮ್ ದೇವಾನ್ ತಾಯಿನ ಹುಡ್ಕೋದ್ರ ಬಗ್ಗೆ ಮಾತಾಡಿದ್ರಂತೆ. ಸೊ ಸದ್ಯ ನಾವೀಗ IJ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಅವ್ರನ್ನ ಹುಡುಕೋ ಕೆಲಸ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಏನಾದರೂ ಲೀಡ್ ಸಿಗ್ತಾ ಸರ್? ಹಾಂ ಸರ್, ಚಿಕ್ಕದಾಗ ಒಂದು ಲೀಡ್ ಸಿಕ್ಕಿದೆ. ಅವ್ರು ತುಮಕೂರಿಂದ ಬೆಂಗಳೂರಿಗೆ ಹೊರಟ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರೊಬ್ರು ಸಿಕ್ಕಿದ್ದಾರೆ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ. ಸದ್ಯ ಈಗ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಇವತ್ತು ರಾತ್ರಿ ಅವರು ಬೆಂಗಳೂರಿಗೆ ಬರ್ತಾರಂತೆ. ಅವ್ರು ಬಂದ ತಕ್ಷಣ ಗೌತಮ್ ದೇವನ್ ಅವ್ರ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಸರ್. IJ ಅವ್ರು ನಿಮ್ಮ ಹತ್ರ ಮಾತಾಡಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ಕಾಲ್ ಮಾಡಿದ್ವಿ. ತುಂಬ ಒಳ್ಳೆ ವಿಷಯ ಹೇಳಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇರಲಿ ಬಿಡಿ ಸರ್, ಅದರಲ್ಲೆಲ್ಲ ಏನಿದೆ, ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಒಂದು ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೇನಾದರೂ ವಿಷಯ ಗೊತ್ತಾದ್ರೆ ಕಾಲ್ ಮಾಡಿ. ಓಕೆ ಸರ್, ಓಕೆ. ಕೇಳಿಯಾ? ಅಮ್ಮ ಸಿಗ್ತಾರೆ ಕಣೋ, ಖಂಡಿತ ಸಿಗ್ತಾರೆ ಕಣೋ. ಏನಾಯ್ತು? ಏನಿಲ್ಲ ಕಣೆ, ಆರಾಮಾಗಿದ್ದಾರೆ. ಹೋಗಿ ಗ್ಲೂಕೋಸ್ ತಗೊಂಬನ್ನಿ. ಮೇಡಮ್, ಏನಾಗಿದೆ ಅಮ್ಮಂಗೆ? ಗಾಬರಿ ಆಗುವಂಥದ್ದೇನಿಲ್ಲ. ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಜ್ವರ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ BP ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನೀವು ಇವ್ರನ್ನ ಮನೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಅಡ್ಮಿಟ್ ಮಾಡ್ಕೋತೀವಿ. ಸದ್ಯಕ್ಕೆ ಅವರು ಅಬ್ಸರ್ವೇಷನಲ್ಲಿ ಇರಲಿ. ಜ್ವರ ಮತ್ತು BP ನಾರ್ಮಲ್ ಆಗಲಿಕ್ಕೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಮಾಡ್ತೀವಿ. ಬೆಳಗ್ಗೆ ಅವ್ರ ಕಂಡೀಷನ್ ನೋಡಿಕೊಂಡು ಮುಂದೇನು ಅಂತ ಹೇಳ್ತೀನಿ. ಸರಿ ಮೇಡಮ್.
ಭಾಗ್ಯ ಅಳಿಮಯ್ಯ ಇಷ್ಟು ದೊಡ್ಡದಾಗ ಬೆಂಕಿ ಬಿದ್ದಿದೆ ಹೊರಗಡೆ ಸೌಂಡ್ ಇಲ್ವಲ್ಲೋ ಏನ್ ಕತೆನೋ ಮಲಗಿದ್ರು ತಾನೆ, ಮಲಗಿದ್ದಂಗೆ ಟಿಕೆಟ್ ತಗೊಂಡಿದ್ದಾರೆ ಅಂತ ಅರ್ಥ. ಸುಮ್ಮನೆ ಇರು ಮಾಮ್ಸ್, ಅಲ್ಲಿ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ನನ್ನ ತಲೆನ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ಯಲ್ಲ ನೀನು. ಹಾಯ್ ನೋಡ್ತಾ ಇರು, ಇಬ್ರು ಕಬಾಬ್ ಡಬಲ್ ರೋಸ್ಟ್ ಆಗಿರ್ತಾರೆ ಒಳಗಡೆ. ಇಬ್ರು ಒಂದೇ ಪ್ಲೇಟಲ್ಲಿ ಇರಿಸ್ತಾರೆ. ಭಾಗ್ಯದವ್ರು ಭಾಗ್ಯ. ಹಬ್ಬ ಸದ್ಯ ಸುಧಾ ಮತ್ತೆ ಭಾಗ್ಯ ಮನೇಲಿ ಇಲ್ಲ, ಅವರು ಹಿಂದೆ ಬಾಗಿಲಿಂದ ಎಲ್ಲ ಹೊರಟೋಗಿದ್ದಾರೆ. ಹಿಂದಿನ ಬಾಗಿಲಿಂದ ಎಕ್ಸಿಟ್ ಆಗ್ಬಿಟ್ಲ. ಅಮ್ಮ ಏನಾಯ್ತಮ್ಮ ನಿನ್ಗೆ? ಯಾಕೆ ಹಿಂಗೆಲ್ಲ ಆಗ್ತಿದೆ ನಿನಗೆ? ಅಮ್ಮ ಅಜ್ಜಿಗೆ ಏನಾಯ್ತು? ಏನಿಲ್ಲ ಕಂದ, ಅಜ್ಜಿಗೆ ಜ್ವರ ಇದೆ ಅಂತ ಕರ್ಕೊಂಬಂದಿದ್ದೀನಿ. ಇವಾಗ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗ್ತಾರೆ. ನೀನು ಅಜ್ಜಿ ಜೊತೆ ಇರು, ಮನೆಗೆ ಹೋಗಿ ಬಟ್ಟೆ ತೊಗೊಂಬರ್ತೀನಿ. ಹಾಂ